Welcome to 2 Tickets Anywhere. ಇವತ್ತೊಂದು ದೊಡ್ಡ ಹೈಕಿಗೆ ಹೋಗೋದಿದೆ ನಮಗೆ. ಡೀಪ್ ಇನ್ ದ ಫಾರೆಸ್ಟ್ ಆ್ಯಂಡ್ ಡು ನಾಟ್ ರನ್. ಏನೋ ಇದೆ ಅಂದರೆ ಇಸ್ ಗಾನ್. ಸಾರಿ ಬೆಸ್ಟ್. ಅಯ್ಯ ಅವರ ಗೈಡ್. ಕಾಡು ಕಾಡು ಕಾಡು. ನಾನು ಒಬ್ಬಳೇ ಹೋಗ್ತಿದ್ದೀನಿ ಇವಾಗ. Oh my god. It's right there. ಫೈನಲಿ ಮೇಡ್ ಇಟ್. ಜೀವಂತವಾಗಿ ಬಂದೆ. ಭಯಂಕರ ಆಯಿತು ಎಕ್ಸ್ಪೀರಿಯನ್ಸ್. ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ 2 Tickets Anywhere. ಇವತ್ತಿನ ವ್ಲಾಗಲ್ಲಿ ನಾವು ನಿಮಗೆ ಡೆಲ್ಟಾ ಲೇಕ್ ಅನ್ನೋ ಒಂದು ಹೈಕಿಗೆ ಕರ್ಕೊಂಡು ಹೋಗ್ತಿದೀವಿ. ಇದು ಬಂದ್ಬಿಟ್ಟು ವಯೋಮಿಂಗ್ ಅನ್ನೋ ಸ್ಟೇಟ್ ಅಲ್ಲಿ ಇರೋದು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬೆಳಗ್ಗೆ ಬೇಗನೆ ಇದ್ವಿ. ಇವತ್ತೊಂದು ದೊಡ್ಡ ಹೈಕಿಗೆ ಹೋಗೋದಿದೆ ನಮಗೆ. ಆಲ್ಮೋಸ್ಟ್ 5 to 6 hours ಬೇಕಾಗುತ್ತೆ. ಬಟ್ ಲುಕ್ ಎಟ್ ದ ಸನ್ರೈಸ್ ಆ್ಯಂಡ್ ಆಲ್ಸೋ ಲುಕ್ ಎಟ್ ದ್ಯಾಟ್. ಓ ಮೈ ಗಾಡ್, ನಮ್ಮ Airbnb ಪಕ್ಕನೇ ಇದೆ. ಹಾಯ್ ಹೈಕಿಗೆ ಹೋಗ್ತಿದ್ದೀವಿ, ಡೆಲ್ಟಾ ಲೇಕ್ ಹೈಕಿಗೆ. ಬೆಳಗ್ಗೆ 5 ಗಂಟೆನಾ ಚೆನ್ನು, ಇವಾಗ 5:15 ಆಗಿದೆ ಆಲ್ರೆಡಿ. ಆ್ಯಂಡ್ ಬ್ಯೂಟಿಫುಲ್ ಸನ್ರೈಸ್. ಚೆನ್ನಾಗಿದೆ ಅಲ್ಲ? ಕಲರ್ಸ್ ಮಾತ್ರ ಸಖತ್ತಾಗಿದೆ. ನಮ್ಮ Airbnb ನೋಡಿ ಎಲ್ಲಿದೆ, ಐಸೋಲೇಟೆಡ್ ಆಗಿ. ಜಸ್ಟ್ ಒಂದು ಎಲ್ಕಿತ್ತಿಲ್ಲಿ, ಅಲ್ಲೇ ಹಾರ್ಸಸ್ ಇದೆ, ಚೆನ್ನಾಗಿದೆ. ಸೊ ಡೇ 2 ಡೆಲ್ಟಾ ಲೇಕಿಗೆ ಹೋಗ್ತಿದ್ದೀವಿ. ಅದಾದಮೇಲೆ ಮೋಸ್ಟ್ ಪ್ರಾಬಬ್ಲಿ ನೀರಲ್ಲಿ ಬೀಳ್ತೀವಿ ಮೇಲೆ ಹೋಗಿ, ಸಖತ್ ಕೋಲ್ಡ್ ಇರುತ್ತೆ. ಆ್ಯಂಡ್ ಸಂಜೆ ಸನ್ಸೆಟ್ ಪಾಯಿಂಟಿಗೆ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಡೇ 1 ವ್ಲಾಗ್ನ ನೀವು ಮಿಸ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಗೈಸ್ ರೆಡಿ? ಚನ್ನು, ಲೆಟ್ಸ್ ಗೋ. ಲೆಟ್ಸ್ ಗೋ. Yeah, right before the sun will rise. ಎಷ್ಟು ಬ್ಯೂಟಿಫುಲ್ ಕಾಣ್ತಿದೆ. 6 ಗಂಟೆ ಒಳಗಡೆನೆ ಬಿಟ್ವಿ ನಾವು ಹೈಕಿಗೆ. ಹಾರ್ಸ್ಕಿದ್ದಾರೆ अपने स्टेबल में चले ಒಳಗಡೆ ಹೊರಟೋಗಿದ್ದಾವೆ. ನೆನ್ನೆ ಕ್ರೀಕ್ ಇದೆ ಮನೆ ಪಕ್ಕನೆ. ನೋಡಿ ಅಲ್ಲಿ ಸನ್ರೈಸ್ ಆಗ್ತಿರೋದು. ನಾವು ಬಂದಿರೋದು ವಯೋಮಿಂಗ್ ಅಂತ ಒಂದು ಸ್ಟೇಟಿಗೆ. ಈ ಸ್ಟೇಟ್ ಅಲ್ಲಿ 2 ನ್ಯಾಷನಲ್ ಪಾರ್ಕ್ಸ್ ನ ವಿಸಿಟ್ ಮಾಡ್ತಿದೀವಿ. ಫಸ್ಟ್ 2 days ಅಲ್ಲಿ ಗ್ರ್ಯಾಂಡ್ ಟೀಟಾನ್ ನ್ಯಾಷನಲ್ ಪಾರ್ಕ್ ನ ವಿಸಿಟ್ ಮಾಡ್ತಿದೀವಿ. ಈ ನ್ಯಾಷನಲ್ ಪಾರ್ಕ್ ನ ಹೈಕರ್ಸ್ ನ ಪ್ಯಾರಡೈಸ್ ಅಂತಾನೆ ಹೇಳ್ತಾರೆ. ಯಾಕೆಂದ್ರೆ ಇಲ್ಲಿ ಎಷ್ಟೊಂದು ಬ್ಯೂಟಿಫುಲ್ ಟ್ರೈಲ್ಸ್ ಇದೆ. ಅದ್ರಲ್ಲಿ ಒಂದ್ ಬಂದ್ಬಿಟ್ಟು ಡೆಲ್ಟಾ ಲೇಕ್. ನಾವ್ ಇವತ್ತು ಹೋಗ್ತಿರೋ ಜಾಗನೇ ಡೆಲ್ಟಾ ಲೇಕ್. ನಾವು ಉಳ್ಕೊಂಡಿರೋ Airbnb ಇಂದ ಟ್ರೈಲ್ ಹೆಡ್ಡಿಗೆ ಹೋಗಿ ಅರೌಂಡ್ 45 minutes ಬೇಕಾಯ್ತು ನಮಗೆ. ಅಂಡ್ ನಮ್ ಜರ್ನಿ ಅಂತೂ ತುಂಬಾನೇ ಬ್ಯೂಟಿಫುಲ್ ಆಗಿತ್ತು. ಅಂಡ್ ಆಲ್ಸೋ ನಾವೆಲ್ಲರೂ ಸಖತ್ ಎಕ್ಸೈಟೆಡ್ ಆಗಿದ್ವಿ ಇವತ್ತಿನ ಹೈಕಿಗೆ. ಹೈಕಿಂಗ್ ಮಾಡಕ್ ರೆಡಿ ಆಗಿದ್ದೀವಿ. ಸ್ವಲ್ಪ ಕಷ್ಟ ಇರುತ್ತೆ, ಹೋಪ್ಫುಲಿ ನಾನು ಮಾಡ್ತೀನಿ. ಅಲ್ಲಿ ಹತ್ತಿದ್ದೀವಿ ನಾವು. ತುಂಬಾ ಅಂದ್ರೆ ತುಂಬಾ ಕಷ್ಟ ಇದೆ. ಲಾಸ್ಟಿಗಂತೂ ಫುಲ್ ಬಂಡೆಗಳಿದೆ, ಅದ್ರ ಮೇಲೆ ಹತ್ತಬೇಕು. ಸೊ ಸ್ಟಿಕ್ ತಗೊಂಡಿದ್ದೀನಿ, ಜಾಕೆಟ್ ಎಲ್ಲ ಇಟ್ಕೊಂಡು. ವಿ ಆರ್ ರೆಡಿ ಫಾರ್ ದ ಹೈಕ್. ಶುಭಂ, ಡೆಲ್ಟಾ ಲೇಕ್ ಬಂದ್ಬಿಟ್ಟು ಅಫಿಷಿಯಲ್ ಟ್ರೈಲ್ ಅಲ್ಲ, ಅಂದ್ರೆ ಪಾರ್ಕ್ ಇನ್ ಮ್ಯಾಪ್ಸ್ ಅಲ್ಲಿ ನಿಮಗೆ ಇದು ಕಾಣಿಸಲ್ಲ. ಆದ್ರೆ ಹೈಕರ್ಸ್ ಮಧ್ಯ ಇದು ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಟ್ರೈಲ್ಸ್ ಆಗಿದೆ. ಯಾಕೆಂದ್ರೆ ಒಂದ್ಸತಿ ನೀವು ಟಾಪಿಗೆ ರೀಚ್ ಆದ್ಮೇಲೆ ಬ್ರೆತ್ ಟೇಕಿಂಗ್ ವ್ಯೂಸ್ ಇದೆ. ಅಂಡ್ ಆಲ್ಸೋ ಟರ್ಕಾಯ್ಸ್ ಬ್ಲೂ ಲೇಕ್ ಕೂಡ ಕಾಣಿಸುತ್ತೆ ನಿಮಗೆ. ಅಂಡ್ ಎವ್ರಿಥಿಂಗ್ ಇಸ್ ಸಿಟಿಂಗ್ ರೈಟ್ ಬೆನಿತ್ ದ ಟೀಟಾನ್ಸ್. be alert, make noise, bear attack, carry bear spray, avoid hiking alone and do not run. Mushrooms bro. Oh. कितना बड़ा है मशरूम. बड़ो लिटरली काटना गदीವಿ ನಾವು. ಇಷ್ಟೆಲ್ಲ ಚೆನ್ನಾಗಿರೋ ವ್ಯೂಸ್ ನೋಡ್ಬೇಕು ಅಂದ್ರೆ ಏನಾರ ಒಂದು ಕ್ಯಾಚ್ ಇರ್ಲೇಬೇಕಲ್ವಾ. ಈ ಹೈಕ್ ಬಂದ್ಬಿಟ್ಟು 8 mile ರೌಂಡ್ ಟ್ರಿಪ್ ಆಗಿರುತ್ತೆ, ಅಂದ್ರೆ 12 kilometer. ಅದ್ರ ಜೊತೆ 2300 feet ಆಫ್ ಎಲಿವೇಶನ್ ಗೇನ್ ಆಗುತ್ತೆ ಒಂದ್ಸತಿ ಟಾಪ್ ರೀಚ್ ಆದ್ಮೇಲೆ. ಸ್ಟಾರ್ಟಿಂಗ್ ಎಲ್ಲ ಟ್ರೈಲ್ ತುಂಬಾನೇ ಸುಲಭ ಅನ್ಸುತ್ತೆ, ಬಟ್ ಒಂದ್ಸತಿ ಎಲಿವೇಶನ್ ಗೇನ್ ಆದಂಗೆ ಸ್ವಲ್ಪ ಕಷ್ಟನೇ ಇದೆ. ಅಂಡ್ ಟ್ರಿಕ್ಕಿ ಪಾರ್ಟ್ ಏನಪ್ಪಾ ಅಂತಂದ್ರೆ ಲಾಸ್ಟ್ 1 mile ಪೋರ್ಷನ್ ಏನಿದೆ ಅಲ್ಲಿ ಬರೀ ಬಂಡೆಗಳಿದೆ, ಅಂದ್ರೆ ಟ್ರೈಲೇ ಇಲ್ಲ ಅಲ್ಲಿ. ಇದೆಲ್ಲದಕ್ಕೂ ಮೀರಿ ಚಾಲೆಂಜಿಂಗ್ ಪಾರ್ಟ್ ಏನಪ್ಪಾ ಅಂದ್ರೆ ವೈಲ್ಡ್ ಲೈಫ್. ಈ ನ್ಯಾಷನಲ್ ಪಾರ್ಕ್ ಅಲ್ಲಿ ತುಂಬಾನೇ ವೈಲ್ಡ್ ಲೈಫ್ ಇದೆ. ಅಂಡ್ ಎಸ್ಪೆಷಲಿ ನಾವು ಹೋಗ್ತಿರೋ ಇವತ್ತಿನ ಜಾಗದಲ್ಲಿ ಕರಡಿಗಳು ತುಂಬಾ ಸಿಗುತ್ತೆ. ಆಲ್ಮೋಸ್ಟ್ 1.5 mile ಹತ್ತಿದ್ದೀವಿ ಇವಾಗ. ಹೈಕಿಂಗ್ ಪೋಲ್ಸ್ ತುಂಬ ಯೂಸ್ ಆಗ್ತಿದೆ. ಅದ್ರ ಸಖತ್ ಕಾಡಿದೆ, ಯಾರೂ ಇಲ್ಲ. ಒಂದು 10-15 ಜನ ಸಿಕ್ಕಿದ್ದಾರೆ. ಓ ಏನೋ ಇದೆ ಅಲ್ಲಿ, ಏನೋ ಇದೆ. I took a picture, but there's like nothing. A black bear. ಅಲ್ಲೇ ಕುಂತಿದೆ. like brown coat like grizzly. It's a grizzly, not a black, right? Oh, it's gone. ಬಗ್ ಸ್ಪ್ರೇ ಇಟ್ಕೊಂಡೆ. ಈ ಅವರ ಗೈಡ್ ಬರ್ಡ್ ಸ್ಪ್ರೇ ಇದೆ. ಅಲ್ಲಿ ಕಾಣ್ತಿದೆ 2 ಬೇರ್ ಕಾಣ್ತು ನಮಗೆ. ನೆನ್ನೆನೂ ಕಾಣ್ತು, ಇವತ್ತು ಕಾಣ್ತು. ಸಖತ್ ಹುಷಾರಾಗಿರ್ಬೇಕು ಮಾತ್ರ. ಎಲ್ಲ ಜೊತೆನಲ್ಲೇ ಹೋಗಬೇಕು. ನಾವು ಆ್ಯಕ್ಚುಲಿ ಬೇರ್ ಸ್ಪ್ರೇ ಒಂದೇ ತೊಗೊಂಡ್ವಿ, 2 ತೊಗೋಬೇಕಿತ್ತು. 4 ಜನ ಇದ್ದೀವಿ ನಾವು. ಸಖತ್ ಎಕ್ಸ್ಪೆನ್ಸಿವ್ ಕೂಡ ಅದು. ಬಟ್ ಐ ಡೋಂಟ್ ನೋ
ನಾಟ್ ಎಟ್ ದ ಕಾಸ್ಟ್ ಆಫ್ ಅವರ್ ಲೈಫ್. ಸೋಲೋ ಲೈಫ್ ಲೀಡ್ ಮಾಡತ್ತವ. ನಾವು ಬೇರ್ಲಿ ಇನ್ನ 1.5 ಮೈಲ್ಸ್ ಅಷ್ಟು ಹೈಕ್ ಮಾಡಿದ್ವಿ ಆ್ಯಂಡ್ ಆಲ್ರೆಡಿ ನಮ್ಮ ಫಸ್ಟ್ ವೈಲ್ಡ್ ಫ್ರೆಂಡ್ನ ಸ್ಪಾಟ್ ಮಾಡಿದ್ವಿ, ಅ ಬ್ಲ್ಯಾಕ್ ಬೇರ್. ಅಷ್ಟೊಂದು ದೊಡ್ಡದು ಇರಲಿಲ್ಲ, ಸಣ್ಣದು ಇರಲಿಲ್ಲ, ಬಟ್ ಡೆಫಿನೆಟ್ಲಿ ನಮ್ಮ ಹಾರ್ಟ್ ಬೀಟ್ನ ಸ್ಕಿಪ್ ಮಾಡಿಸ್ತು. ಆ್ಯಂಡ್ ಇಟ್ ವಾಸ್ ಅ ಥ್ರಿಲ್ಲಿಂಗ್ ರಿಮೈಂಡರ್ ದಟ್ ಇಲ್ಲಿ ಗ್ರ್ಯಾಂಡ್ ಟೀ ಟೌನಲ್ಲಿ ನಾವು ಅದ್ರ ವಿಸಿಟರ್ಸ್ ಆಗಿದ್ವಿ ಅಂತ. ಆಲ್ಮೋಸ್ಟ್ 2 ಮೈಲ್ಸ್ ಆಗಿದೆ ಇವಾಗ, ಒಂದೇ ಬೇರ್ ಕಂಡಿರೋದು. ನೆಕ್ಸ್ಟ್ 1 ಮೈಲ್ ಆದಮೇಲೆ ಫುಲ್ ಬೋಲ್ಡರ್ಸ್ ಬರುತ್ತೆ, ದೊಡ್ಡ ದೊಡ್ಡ ಗುಡ್ಡಗಳು, ಅದನ್ನು ಹತ್ತಬೇಕು, ವಿಚ್ ಇಸ್ ಗೋಯಿಂಗ್ ಟು ಬಿ ರಿಯಲಿ ಡಿಫಿಕಲ್ಟ್. ಮರ ಬಿದ್ದೈತಿ, ಅಡಚಣೆಗಳು ನಮ್ಮ ರಸ್ತೆಯಲ್ಲಿ. ಬ್ರೇಕಿ ಟೈಮ್. ಹಶ್ವಾಯ್ತು, ಸುಸ್ತಾಯಿತು. ಎಷ್ಟು? 2 ಮೈಲ್ ಬಂದ್ವಿ ಚಲೋ. No, thanks. Subscribers, look at the view. Wild sunflower. ವೆದರ್ ಮಾತ್ರ ಪರ್ಫೆಕ್ಟ್ ಇದೆ. ನಾವು ಹೋಗ್ತಿರೋದು ತಣ್ಣಗೆ, ಆಕ್ಸಿಜನ್ ಸ್ವಲ್ಪ ಕಡಿಮೆ ಅನ್ನಿಸ್ತಿದೆ ಎಲಿವೇಶನ್ ಹತ್ತದಂಗೆ. ಸಖತ್ ಸುಸ್ತಾಗ ಅನ್ನಿಸ್ತಿತ್ತು ಮಾತ್ರ, ತೊಗೊಂಡಾದ್ಮೇಲೆ ಚೆನ್ನಾಗಿ ಅನ್ನಿಸ್ತಿದೆ. ಎಲಿವೇಶನ್ ಎಷ್ಟು ಗೇನ್ ಮಾಡ್ತಿದ್ವೋ ಅಷ್ಟೇ ಸ್ಟೀಪ್ ಆಗ್ತಿತ್ತು ಆ್ಯಂಡ್ ಅಷ್ಟೇ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಆಗ್ತಿತ್ತು. ಇಲ್ಲಿಂದ ಬಿದ್ದರೆ ಡೈರೆಕ್ಟ್ ಕೆಳಗಡೆ ಕಾರ್ ಹತ್ರ ಹೋಗಿರ್ತೀವಿ. ಬಟ್ ವ್ಯೂ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇನ್ನೂ 0.5 ಮೈಲ್ಸ್ ಇದೆ, ಮೇಲೆ ಹತ್ತಬೇಕು. ಅಲ್ಲಿದ್ವಿ ನಾವು. ಎಲಿವೇಶನ್ ಆಲ್ಮೋಸ್ಟ್ ಐ ಥಿಂಕ್ 1200-300 ಬಂದಿರಬೇಕು ಇವಾಗ. ಇನ್ನೇನು 0.5 ಮೈಲ್ಸ್ ಇತ್ತು, ನಾವು ಬೋಲ್ಡರ್ಸ್ನ ರೀಚ್ ಆಗ್ತಿದ್ವಿ. ಬಟ್ ಐ ಕುಡಂಟ್ ಡೂ ಇಟ್ ಎನಿಮೋರ್. ಸೊ ನಾವು ವಾಪಸ್ ಡಿಸೆಂಡ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇಲ್ಲೆಲ್ಲೋ ಒಂದು ಕಡೆ ಕುತ್ಕೊಂಡಿದ್ದೀವಿ ನಾನು ಚೆನ್ನು. ನನಗಂತೂ ಆಗ್ತಾನಲ್ಲ. ಎಂಡಿಂಗ್ ಆರ್ ಜರ್ನಿ ಹಿಯರ್. ಡೆಲ್ಟಾ ಲೇಕಿಗೆ ಹೋಗೋಕ್ಕಾಗಲಿಲ್ಲ. ಆ್ಯಂಡ್ ಚೆನ್ನು ಹೋಗ್ಬೋದಿತ್ತು ಒಬ್ಬನೇ, ಬಟ್ ಅವನು ಹೋಗ್ತಿಲ್ಲ ಬಿಕಾಸ್ ಸಿಕ್ಕಾಪಟ್ಟೆ ಬೇರ್ಸ್ ಇದೆ ಇಲ್ಲಿ. ನಾನು ಒಬ್ಬಳನ್ನೇ ಬಿಟ್ಟು ಹೋಗೋದು ಬೇಡ ಅಂತ ಪಾಪ. ಚೆನ್ನು, ಐ ಯು ಫೀಲಿಂಗ್ ಸ್ಯಾಡ್? ವಾಪಸ್ ಹೋಗ್ತಾ ಇದ್ದೀವಿ ಇವಾಗ. ಎಷ್ಟು ಸತಿ ನಿಂತು ನೋಡಿದ್ರು ಸಮಾಧಾನ ಅನ್ಸಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿದೆ ಮಾತ್ರ. 3 ಮೈಲ್ಸ್ ಹತ್ತಿದ್ವಿ ನಾವು ವಿತ್ ಎಲಿವೇಶನ್ ಗೇನ್ ಆಫ್ 1500. ಅಲ್ಲಿಂದ ನಾವು ವಾಪಸ್ ಡಿಸೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ದು ಇವತ್ತಿನ ಲಂಚು ಚಿಕನ್ ರ್ಯಾಪ್ ವಿತ್ ದಿಸ್ ವ್ಯೂ. ಒಂದ್ ಕಡೆ ತುಂಬಾ ಚೆನ್ನಾಗಿರೋ ವ್ಯೂ ಕಾಣ್ತು, ಸೊ ಅಲ್ಲೇ ಕುತ್ಕೊಂಡು ಲಂಚ್ ಕೂಡ ಮಾಡಿದ್ವಿ. ಲಂಚ್ ಮಾಡ್ಬೇಕಾದ್ರೆ ತುಂಬಾ ಜನನ ನೋಡಿದ್ವಿ ನಾವು. ಸೊ ನಾನು ಚನ್ನನ್ ಕನ್ವಿನ್ಸ್ ಮಾಡಿದೆ ವಾಪಸ್ ಹೈಕ್ ಮಾಡಕ್ಕೆ ಅಂಡ್ ನಾನು ಒಬ್ಳೆ ಡಿಸೆಂಡ್ ನ ಸ್ಟಾರ್ಟ್ ಮಾಡ್ಕೊಂಡೆ. ಮೋಸ್ಟ್ಲಿ ನಾನು ಇಲ್ಲೆಲ್ಲಾರ ಕುತ್ಕೊತೀನಿ ಆ್ಯಂಡ್ ಚೆನ್ನು ಹೋಗಿ ಬರ್ತಾನೆ. ಬಟ್ ಕುತ್ಕೊಳ್ಳೋಕ್ಕೂ ಭಯ, ಬೇರೆ ಇರುತ್ತೆ ಸಿಕ್ಕಾಬಟ್ಟೆ ಎಲ್ಲ ಕಡೆ. ಲೆಟ್ಸಿ ಮಾಡಿದಾಗ ಸ್ವಲ್ಪ ತುಂಬಾ ಕಡಿಮೆ ಜನ ಇದ್ದರು, ಅದಕ್ಕೆ ಚೆನ್ನು ವಾಪಸ್ ಬಂದ ನನ್ನ ಜೊತೆ ಕಂಪ್ಲೀಟ್ ಮಾಡ್ದಲೆ. ಬಟ್ ಇವಾಗ ಜನ ಕಾಣ್ತಾ ಇದ್ದಾರೆ, ಅದಕ್ಕೆ ಚೆನ್ನನ್ ವಾಪಸ್ ಕಳಿಸ್ದೆ ಹೋಗು ಅಂತ ಹೇಳಿ ನಾನು ಒಬ್ಬಳೇ ಹೋಗ್ತಿದ್ದೀನಿ ಇವಾಗ. ಹೋಪ್ಫುಲಿ ಬೇರೇನೂ ಸಿಗಬಾರ್ದು ನನಗೆ. ಯಾರ ಜನ ಸಿಕ್ಕರೆ ಚೆನ್ನಾಗಿರುತ್ತೆ, ಅವ್ರ ಜೊತೆ ಹೋಗ್ಬಿಡ್ಬೋದು. ಯಾರೂ ಇಲ್ಲ ಸದ್ಯಕ್ಕೆ. ಹೆದರಿಕೊಳ್ಳೋದು ಅವಶ್ಯಕತೆ ಏನಿಲ್ಲ, ಹೋಗ್ತೀನಿ ಬೇಗ ಬೇಗ ಒಬ್ಬಳೆ. ಬೇರ್ ಸ್ಪ್ರೇನೂ ಇದೆ ನನ್ನ ಹತ್ರ, ಏನಾರಾದರೂ ಬೇರ್ ಸ್ಪ್ರೇ ಹೊಡಿಬೋದು. ನಾನು ವಾಪಸ್ ಹೊರಟೆ ಆ್ಯಂಡ್ ಚನ್ನೋ ಜರ್ನಿನ ಕಂಟಿನ್ಯೂ ಮಾಡ್ದ. How far is from here? 50 miles. I think 300 feet. Not so far, but now it's the hardest part. Be Thank careful. you. Yeah, thank you. ಬಂಡೆಗಳು ಅಪ್ರೋಚ್ ಮಾಡ್ದಂಗೆ ಅವನಿಗೆ ರಿಯಲೈಸ್ ಆಗಿತ್ತು ಇದು ತುಂಬಾನೇ ಡಿಫಿಕಲ್ಟ್ ಇದೆ ಅಂತ. ಬಂಡೆಗಳಂತೂ ತುಂಬಾನೇ ಮ್ಯಾಸಿವ್ ಆಗಿತ್ತು, ಅದಲ್ದಲೇ ಇಡೀ ಟ್ರೈಲ್ ಸಖತ್ ಸ್ಟೀಪ್ ಇತ್ತು ಅಂತ ಹೇಳಿದ್ರು. ಇನ್ಫ್ಯಾಕ್ಟ್ ನಾನು ಹೋಗ್ದಲೇ ತುಂಬಾ ಒಳ್ಳೆ ಕೆಲಸ ಮಾಡಿದೆ, ಯಾಕಂದ್ರೆ ನನ್ನ ಕೈಲಂತೂ ಈ ಬಂಡೆಗಳು ಹತ್ತಕ್ಕಾಗ್ತಿರ್ಲಿಲ್ಲ. ಸ್ವಲ್ಪ ಭಯ ಆಗ್ತಿದೆ ನನಗೆ. ಯಾರೂ ವಾಪಸ್ ಹೋಗೋರು ಇನ್ನೂ ಸಿಕ್ಕಿಲ್ಲ ನನಗೆ. ಯಾರೋ ಸಿಕ್ಕರೆ ಚೆನ್ನಾಗಿರುತ್ತೆ. ಹುಷಾರಾಗಿ ಹೋಗ್ಬೇಕಷ್ಟೇ ಇಂತಲ್ಲೆಲ್ಲ. ಹಿಂದೆ ಯಾರೋ ಜನ ಕಾಣ್ತಿದ್ದಾರೆ, ಅವ್ರ ಜೊತೆ ಹೋಗ್ಬಿಡ್ತೀನಿ ಸೈಲೆಂಟಾಗಿ. ಪಾರ್ಕಿಂಗ್ ಏರಿಯಾ ಇನ್ನೊಂದು 1.7 ಮೈಲ್ಸ್ ಇದು. ಕಾಡು ಕಾಡು ಕಾಡು. ಅಲ್ಲಿ ಇಲ್ಲಿ ಒಂದಿಬ್ಬರು ಜನ ಸಿಗ್ತಿದ್ದಾರೆ ನನಗೆ. ಚೆನ್ನು ಇನ್ನೂ ಒಂದು ಸ್ವಲ್ಪ ಮುಂದೆ ಹೋದ ಹೈಕಿಗೆ. ನನ್ನ ಕೈಯಲ್ಲಿ ಆಗಲಿಲ್ಲ ಅಂತ ವಾಪಸ್ ಬಂದೆ. ನಾನು ಬೇರೆ ಸ್ಪ್ರೇ ತೊಗೊಂಡು ಬಂದಿದ್ದೀನಿ, ಸಿಗಬಾರ್ದು ಅಂತ ಬಿಟ್ಕೊಂಡಿದ್ದೀನಿ. ಇನ್ನೊಂದು 1.5 ಮೈಲ್ ಇದೆ ಅಷ್ಟೇ. ನನ್ನ ಫ್ರೆಂಡ್ಸು ಮತ್ತು ಚೆನ್ನು ಸ್ವಲ್ಪ ಜಾಸ್ತಿನೇ ಫಿಟ್ ಇದ್ದಾರೆ. ಚನ್ನು ಹೇಳಿದ ಪ್ರಕಾರ ದಿಸ್ ವಾಸ್ ಒನ್ ಆಫ್ ದ ಮೋಸ್ಟ್ ಡಿಫಿಕಲ್ಟ್ ಹೈಕ್ ಅವ್ರು ಮಾಡಿರೋದು ಇಲ್ಲಿವರೆಗೂ. Oh my god. Is it far? No, that's right here. Okay.
ಫೈನಲಿ ನನ್ನ ಫ್ರೆಂಡ್ಸು ಮತ್ತು ಚನ್ನು ಡೆಲ್ಟಾ ಲೇಕ್ನ ರೀಚ್ ಆದರು. ದ ವ್ಯೂಸ್ ಫಾರ್ ಬ್ರೆತ್ ಟೇಕಿಂಗ್ ಅಂತ ಹೇಳಿದ್ರು. ಟರ್ಕಾಯ್ಸ್ ಲೇಕ್ ಟೀಟಾನ್ಸ್ ಕೆಳಗಡೆ ತುಂಬಾ ಚೆನ್ನಾಗಿ ಕಾಣ್ತಿತ್ತಂತೆ. ಐ ಹೋಪ್ ನಿಮಗೆ ಇಲ್ಲಿವರೆಗೂ ವಿಡಿಯೋ ಇಷ್ಟ ಆಗಿದೆ. ಏನಾರ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ ನಿಮಗೆ ಹೇಗೆ ಅನ್ನಿಸ್ತು ಅಂತ. ಆ್ಯಂಡ್ ಈ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇದು 2 tickets ಎನಿವೇರ್. ಐ ಥಿಂಕ್ ಇನ್ನೊಂದು 20 minutes ಇದೆ. ಬೆಳಗ್ಗೆ ಕರಡಿ ನೋಡಿದ್ದಿಲ್ಲೇ ನಾವು. ಬ್ಲ್ಯಾಕ್ ಕರಡಿ 2 ಟೈಪ್ಸ್ ಇರುತ್ತೆ, ಒಂದು ಬ್ರೌನ್ ಕರಡಿ, ಇನ್ನೊಂದು ಬ್ಲ್ಯಾಕ್ ಕರಡಿ. ಬ್ರೌನ್ ಕರಡಿ ತುಂಬ ಡೇಂಜರಸ್ ಮಾತ್ರ. Good eyes. Yeah. Okay, it's coming this side. It's right there. Yeah, just be careful. It was coming towards the trail. Should we just keep going? Be cautious. Yeah. We are almost near to the parking lot. Oh, it's coming. It's coming. Oh, right there, right there. Oh, God. It's on the trail? Yeah. That's a brown one. It's crazy. Yeah. You cannot scare him too. Yeah. I'm glad I saw that. It was coming towards us, Yeah. like to the trail. It's roaming around. Careful. It's right there. Oh, God. You can stare at us. Yeah. I think we passed him. We are here. I can see the car. Thank you guys. Have a good one. ಫೈನಲಿ ಮೇಡ್ ಇಟ್. ಜೀವಂತವಾಗಿ ಬಂದೆ. ಲೈಫರ್ ಎನ್ಕೌಂಟರ್ ಆಗಿರಲಿಲ್ಲ ಈ ಥರ ಮಾತ್ರ. ಸಖತ್ ಭಯ ಆಯಿತು. ಒಬ್ಬಳೇ ಇದ್ದೆ ಬೇರೆ ನಾನು. ಚೆನ್ನಾಗಿ ಇರಲಿಲ್ಲ. ಜಸ್ಟ್ ಮಿಸ್ ಆಗಿದೆ ಅಂತ ಯಾರೋ ಹೇಳಿದ್ರು. ನೋಡಿದೆ ನಾನೇ ಸ್ಪಾಟ್ ಮಾಡಿದ್ದು. ಬೇರೆ ಸ್ಪ್ರೇ ರೆಡಿ ಇಟ್ಕೊಂಡಿದ್ದೆ ನಾನು. ಭಯಂಕರ ಆಯಿತು ಎಕ್ಸ್ಪೀರಿಯನ್ಸ್. ಫೈನಲಿ ಗಾಡಿ ಹತ್ರ ಬಂದೆ. ಒಳಗಡೆ ಬೆಚ್ಚು ಕುತ್ಕೊಳ್ತೀನಿ ಒಬ್ಬಳೆ. ಅಲ್ಲೇ ಒಂದು ಸ್ವಲ್ಪ ವ್ಯೂಸ್ನ ಎಂಜಾಯ್ ಮಾಡಿಕೊಂಡು ಲಂಚ್ ಮುಗಿಸಿ ಅವರೆಲ್ಲ ಡಿಸೆಂಟ್ನ ಸ್ಟಾರ್ಟ್ ಮಾಡಿಕೊಂಡ್ರು. ವಾಪಸ್ ಬಂದಾದ್ಮೇಲೆ ಅವ್ರು ನನಗೆ ಲೇಕ್ ವಿಡಿಯೋಸ್ ತೋರಿಸಿದ್ರು ಆ್ಯಂಡ್ ನಾನು ಅವರಿಗೆ ಬೇರೆ ಎನ್ಕೌಂಟರ್ ಮಾಡಿದ ವಿಡಿಯೋಸ್ ತೋರಿಸ್ದೆ. ಐ ಥಿಂಕ್ ದಿಸ್ ವಾಸ್ ದ ಮೋಸ್ಟ್ ಅಡ್ವೆಂಚರಸ್ ಡೇ ಆಫ್ ಅವರ್ ಲೈಫ್ಸ್. ನಾವಂತೂ ಹೈಕ್ನ ತುಂಬಾ ಎಂಜಾಯ್ ಮಾಡಿದ್ವಿ ಆ್ಯಂಡ್ ಸಖತ್ ಥ್ರಿಲ್ಲಿಂಗ್ ಆಗಿತ್ತು. ಇಲ್ಲಿಂದ ನಾವು ಲಂಚ್ ಮಾಡಿಕೊಂಡು ವಾಪಸ್ Airbnb ಹೋಗಿ ಜಕುಸಿನಲ್ಲಿ ಚಿಲ್ ಮಾಡಿದ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ ತಿಳಿಸಿ ನಿಮಗೆ ಹೇಗೆ ಅನ್ನಿಸ್ತು ಅಂತ. ಆಲ್ಸೋ ನಮ್ಮ ಚಾನಲಿಗಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದು 2 tickets ಎನಿವೇರ್. ಸಿ ಯು ಗೈಸ್ ಇನ್ ಅವರ್ ನೆಕ್ಸ್ಟ್ ವ್ಲಾಗ್. ಬಾಯ್.